ಅಲ್ಲ ತೊಳ್ದಿದ್ಯಾ ಆದ್ರೆ ತೊಳ್ದಿಲ್ಲ ಅನ್ನೋ ಕಾಣ್ತಿದ್ಯಾ. ನಾನಲ್ಲೇ ಬಿಡು ತೊಳ್ದಿಲ್ಲ. ಸೊ ಇವತ್ತು ಭಾನುವಾರ ಗುರು, ಆರಾಮಾಗಿ ಫುಲ್ಲು ಮಲ್ಕೊಳ್ಳೋಣ ಅಂತ ಇದ್ದೆ. ಆದರೆ ಇವಳು ನೋಡು NCC ಅಂತ ಎಬ್ರಿಸಿದ್ಲು. ಇವಾಗ ಇವಳನ್ನ ಕಾಲೇಜಿಗೆ ಬಿಡೋಕ್ಕೀಗ ಹೋಗ್ತಿದ್ದೀನಿ. ಈಗ ಎಷ್ಟು 7 ಗಂಟೆ ಹೆಂಗೀಗ ಹೋಗ್ತಿದ್ದೀನಿ. ಸದ್ಯ ಇವತ್ತೇನು ಜಾಸ್ತಿ ಏನು ಚಳಿನೂ ಏನು ಇಲ್ಲ ಮಾತ್ರ. ಅಂದರೆ ಹಂಗೆ ದಿನ ಹೋಯ್ತಾ ಕಡಿಮೆ ಆಗುತ್ತೆ ಚಳಿ. ಗೈಸ್ ಆದರೂ ಮಾತ್ರ ಈ NCC ರೂಲ್ಸ್ ಎಲ್ಲ ಸೂಪರ್ ಗುರು. ನೋಡಿ ಫೋನಲ್ಲೂ ನಮ್ಮ ಗಾನೆ ಕಾಲೇಜ್ ಒಳಗೆ ಮುಂದೆ ಗೇಟು. ಏಯ್ ಟಾಕ್ ಇನ್ ಇಂಗ್ಲೀಷ್ ಐಸೆ. ನೆಕ್ಸ್ಟ್ ಟೈಮ್ ಏನು ನೆಕ್ಸ್ಟ್ ಟೈಮ್ ಐ ವಿಲ್ ಟಾಕ್, ಡೋಂಟ್ ವರಿ. ಯಾರು ತೆಗಿ ನಾನು ಪ್ರಬೋರ್ಡ್ ಆಯ್ತು. ಹಂಗಾರೆ ನಾಳೆಯಿಂದ NCC ಪ್ರಬೋರ್ಡನ್ ಕಲೆ ಬಿಡಿಸ್ಕ, ತಮಿಳ್ನಾಡಿಂದ ಪ್ರಬೋರ್ಡನ್ನೇ ಕರೆಸ್ಕ. ಏನಿಲ್ಲ ಸರಿ ಬರ್ಲಾ, ಬಾಯ್. ನೋಡಿ ನನ್ನ ಮಗ ಒಂದು ಕಾಯಿ ಸುಲಿ ಅಂದರೆ ಹೋಗಿ ನೀನೇ ಸುಲ್ಕೋ ಗಾಂಚಲಿ ಮಾಡ್ತಾನೆ. ನಾನೇ ಹೊಡ್ಕೊಂಡು ಸುಲ್ಕೊಂಡಿರೋದು. ಯಾರು ನಿನ್ ದೊಡ್ಡ ಮಗನ ಗಾಂಚಲಿ ಮಾಡೋದು? ನಾನೇ ನಮ್ಮ ಗಾಂಚಲಿ ಮಾಡ್ದೆ. ಆಮೇಲೆ ಸುಲಿಬೇಕಾರೆ ಬಿಡು ಸುಲ್ಕೊಡ್ತೀನಿ ಅಂತ ಬರ್ತೀಯಪ್ಪ ನೀನು. ಅಲ್ಲ ಬಂದೋ ಇಲ್ವೋ ಅದು ಮೇನಮ್ಮ. ಬರ್ಲಿಲ್ಲ ಹಂಗಾರೆ. ಅಲ್ಲ ನಾನು ವಾಪಸ್ ಮತ್ತೆ ಬರ್ಲಿಲ್ವಾ ಕೊಡು ಸುಲ್ ಕೊಡ್ತೀನಿ ಅಂತ? ಹಾ ನೋಡಿ ಇಷ್ಟೇ ಬಂಡಲ್ಲು. ಏನ್ ಬಂಡಲ್? ಸ್ವಾತಿ ಅಂದ್ರೆ ಯಾರು ಅಂದ್ರೆ ಚಕ್ರಮ್ಮ. ಆಮೇಲೆ ಹೇಳ. ಆಮೇಲೆ ನೀನ್ ಮಾತ್ರ ಬುದ್ಧಿವಂತ, ನೀನ್ ಮಾತ್ರ ಜಾಣ. ಆಮೇಲೆ ಹೇಳ್ತೀನಿ ಇನ್ನು ಈಗ ನಂಗೆ ಸಿಟ್ಟಲ್ಲಿ ಇರ್ಬೇಕು. ಇವಾಗ ಸಿಟ್ಟಲ್ಲಿಲ್ವಾ? ಇಲ್ಲ ಆವಾಗ ಸಿಟ್ಟಿತ್ತು. ನೀನು ಹರಾಜಾಗ್ತೀನಿ. ಹರಾಜಾಗ್ತೀಯಾ? ಯಾರಿಗೆ? ಬಗ್ಗೆ ಹೆಂಗಿದ್ಯಾ ನೀನು, ಹಿಂಗೆ ಏನು ಅಂತ. ಗೈಸ್ ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ನಮ್ಮ ಮನೇಲಿ ಸ್ಪೆಷಲ್. ಏನು ಸ್ಪೆಷಲ್ಲು? ಲಾಸ್ಟ್ ವ್ಲಾಗಲ್ಲಿ ನಮ್ಮಮ್ಮ ಗ್ರಿಲ್ ಚಿಕನ್ ಮಾಡೋಣ ಅಂತ ಹೇಳಿದ್ರು. ಆದರೆ ಇವಾಗ ನಮ್ಮಮ್ಮ ಮಟನ್ ತಗೋಬ ಅಂತ ಹೇಳ್ತಾರೆ. ಬೆಳಗ್ಗೆ ಚಿಕನು ಸಂಜೆ ಮಾಡೋದು ಡನ್ ಗ್ಯಾರಂಟಿ. ಅದು ನಿನಗೋಸ್ಕರ. ಈಗ ಅಣ್ಣಂಗೋಸ್ಕರ ಮಟನ್ ಚಾಪ್ಸ್ ಮಾಡೋದು. ಅಣ್ಣ ನಿಂಗೆ ಮಟನ್ ಇಷ್ಟನಾ ಚಿಕನ್ ಇಷ್ಟ? ನಿಜ ಹೇಳು. ನಾನ್ ವೆಜ್ ಇಷ್ಟ. ಅದೆಲ್ಲ ಗೊತ್ತಿಲ್ಲ. ಮಟನ್ ಇಷ್ಟ, ಎರಡು ತಿಂತಾನೆ. ಅವ್ನು ಎರಡು ತಿಂತಾನೆ. ನೀನು ಅವೆಲ್ಲ ಹೇಳಕ್ ಹೋಗ್ಬೇಡ, ಹೋಗ್ಬಾ ಈಗ ಸಾಕು. ಗೈಸ್ ಬನ್ನಿ, ನಮ್ಮ ಅಮ್ಮಂಗೆ ಆಕ್ಚುಲಿ ನಮ್ಮ ಅಮ್ಮಂಗೆ ಮಟನ್ ಇಷ್ಟ, ಅದಕ್ಕೆ ಮಟನ್ ತರ್ಸ್ಕೊತವ್ರಿ. ನಾನ್ ತರಿಸ್ತಾ ಇರೋದಲ್ಲ, ಪಪ್ಪ ತರಿಸ್ತಾ ಇರೋದು. ಅವ್ನು ಬಂದಿರೋದಕ್ಕೆ ಅಣ್ಣ, ನಾನು ಚಿಕನ್ ಅಂತ ಬೆಳಗ್ಗೆ. ಸರಿ ಗೈಸ್ ಬನ್ನಿ, ಈಗ 1 kg ಮಟನ್ ತಗೊಬಿಟ್ಟು ಬರೋಣ. ಮಟನಲ್ಲಿ ಏನೋ ಚಾಪ್ಸ್ ಏನೋ ಮಾಡ್ತವ್ರಂತೆ. ಸರಿ ಬರೋಣ, ಹಂಗೆ ತಗೊಬರೋಣ. ಗೈಸ್ ಮಟನ್ ತಗೊಂಡಾಯ್ತು. ನಮ್ಮಮ್ಮ ಸೊಪ್ಪೇನೋ ಹೇಳಿದ್ರೆ ಏನೋ. ಗೈಸ್ ನಮ್ಮ ಅಣ್ಣ ಇವಾಗ ಕಟ್ಟಿಂಗ್ ಮಾಡ್ಸಕ್ಕೆ ಈಗ ಹೋಗ್ತವನೆ. ನಾನು ಮಾಡ್ಸೋಣ ಅಂತ ಅನ್ಕೊಂಡೆ, ಬಟ್ ಬೇಡ ಗುರು, ಮಾಡ್ಸಲ್ಲ. ಲಾಸ್ಟ್ ಟೈಮ್ ಮಾಡಿಸಿದೆ ಸರಿ ಬರಲಿಲ್ಲ. ಮತ್ತೆ ಅವಾಗ ಮಾಡಿಸಿದ್ರೆ ಮತ್ತೆ ಸರಿ ಬರಲ್ಲ. ಸರಿ ಹೋಗ್ಬಾ. ಹಾಂ ಜಾಸ್ತಿ ಬಂದೈತಿ. ಸರಿ ಹೋಗ್ಬಾ. ತಗೊಳಮ್ಮ ಮಟನ್ ಆ ಕಡೆ ಇಲ್ಲ. ಗೈಸ್ ಈಗ ಸ್ಕೂಟಿನ ಈಗ ಡೈಲಿ ಓಡಿಸ್ತಿದ್ದೀನ, ಅದಕ್ಕೆ ಈಗ ಸೆಲ್ಫಲ್ಲೇ ನೋಡಿ ಹೆಂಗೆ ಸ್ಟಾರ್ಟ್ ಆಗುತ್ತೆ ನೋಡಿ. ಅದೇ ಏನಾದರೂ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟರೆ ಸೆಲ್ಫಲ್ಲಿ ಸ್ಟಾರ್ಟೇ ಆಗಲ್ಲ ಗುರು. ಸ್ವಲ್ಪ ಬ್ಯಾಟ್ರಿ ವೀಕ್ ಆಗಿರುತ್ತೆ. ಕಿಕ್ಕರಲ್ಲಿ ಓಡಿ ಸ್ಟಾರ್ಟ್ ಮಾಡಬೇಕು. ಈಗ ಮತ್ತೆ ಆಫ್ ಆಯಿತು. ಹೊಗ್ಳದ್ನಲ್ಲ. ದಿನಕ್ಕೊಂದು ಎಷ್ಟು ಪೀಸ್ ಹನಿ ಕೇಕ್ ಮಾಡ್ತೀರಾ ಅಂಕಲ್? 2 ತಟ್ಟೆ. ಎಷ್ಟಿರುತ್ತೆ ಹನಿ ಕೇಕ್ ಪೀಸ್ಗಳು? ಎಷ್ಟಿರುತ್ತೆ ಅಂತ 2 ತಟ್ಟೆಯಲ್ಲಿ? 40. ರೋಸ್ಟ್ ಕೊಡಿ ಅಂಕಲ್. ಅಮ್ಮ ಈಗ ಬ್ರೆಡ್ಡಲ್ಲಿ ಏನೀಗ ಬ್ರೆಡ್ ಟೋಸ್ಟ್ ಮಾಡಿಕೊಡ್ತೀಯ ಈಗ? ಇಲ್ಲಪ್ಪ, ಪಪ್ಪ ಹೇಳಿದ್ದು ಬ್ರೆಡ್ ತರ್ಸೋ ಅಂತಾನ. ಟೀ ಜೊತೆ ತಿನ್ನಕ. ಗೈಸ್ ನಮ್ಮಮ್ಮ ಇವಾಗ ಮಟನ್ ಅಲ್ಲಿ ಏನ್ ಮಾಡ್ತವ್ರೆ ಅಂದ್ರೆ ಚಿಕನ್ ಚಾಪ್ಸ್ ಆಯ್ತು, ಮಟನ್ ಚಾಪ್ಸ್ ಅಲ್ವಾ ಅಮ್ಮ? ಮಟನ್ ಚಾಪ್ಸ್ ಮಾಡ್ತವ್ರೆ ಗೈಸ್. ಅದಕ್ಕೀಗ ಎಲ್ಲ ಈಗ ರೆಡಿ ಮಾಡ್ಕೋತವ್ರೆ. ನೋಡಿ ಇಲ್ಲಿ ಈರುಳ್ಳಿ ಕಟ್ ಮಾಡಿದ್ದಾರೆ, ಬೆಳ್ಳುಳ್ಳಿ ಕಟ್ ಮಾಡಿದ್ದಾರೆ, ಶುಂಠಿ ಕಟ್ ಮಾಡಿದ್ದಾರೆ, ಮೆಣಸಿನ್ಕಾಯಿ ಕಟ್ ಮಾಡಿದ್ದಾರೆ, ಟೊಮೊಟೊ ಕಟ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಗೋಡಂಬಿ ಇಟ್ಟವ್ರೆ. ಇದ್ರ ಒಂದು ಅರ್ಧ ಕಪ್ ಗೋಡಂಬಿ ಗೈಸ್. ಜೊತೆಗೆ ಇಲ್ಲಿ ಅವ್ರದ್ದು ಗೊತ್ತಲ್ಲ ನಿಂಜಾ ಟೆಕ್ನಿಕ್ ಮಸಾಲೆ ಎಲ್ಲ ಎಳ್ಳಿ ಒಂದು ಪ್ಲೇಟಿಗೆ, ಅದು ರೆಡ್ ಪ್ಲೇಟಿಗೆನೆ ಇಟ್ಟವ್ರೆ. ರೆಡ್ ಪ್ಲೇಟಿಗೆ ಇಟ್ರೆ ಏನಂತ ಅಂದ್ರೆ ನಿಮ್ಗೆ ಅಡಿಗೆ ಮಾಡ್ತಿರ್ಬೇಕಿದ್ರೆ ರುಚಿ ಇನ್ನ ಜಾಸ್ತಿ ಬರುತ್ತೆ ಅಂತ ರೆಡ್ ಪ್ಲೇಟಿಗೆ ಹಿಂಗೆ ಇಟ್ಟವ್ರೆ. ಬಾಂಡ್ಲಿಗೆ ಇವಾಗ ಎಣ್ಣೆ ಬಿಟ್ಟವ್ರೆ ನೋಡಿ. ಇದು ಸ್ವಲ್ಪ ಕಾಯ್ದಾದ್ಮೇಲೆ ಏನ್ ಹಾಕ್ತೀಯ ನೆಕ್ಸ್ಟ್? ಇವೇ ಹಾಕ್ತೀಯಾ? ಮತ್ ರುಬ್ಕತೀನಿ ಅಂದ್ರೆ ಹುರ್ದ ರುಬ್ಬದ? ಅದ್ಯಾಗೆಲ್ಲ 1 by 1 ಹಾಕ್ತೀಯ? ಎಲ್ಲ ಒಟ್ಟಿಗೆ ಹಾಕತ್ಲ ಇನ್ನೇನು?
ಹಂಗೆ ಹಾಕಂಗಿಲ್ವಾ? ಆಯ್ತು, ನಾವಮ್ಮ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಎಲ್ಲ ಮಾಡಿ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಮಿಕ್ಸ್ ಎಲ್ಲ ಮಾಡಿ ಇವಾಗ ಅರಿಶಿನ ಹಾಕಿದ್ರು. ನೆಕ್ಸ್ಟ್ ಈಗ ಏನು ಹಾಕ್ತವ್ರೆ, ಸಾಂಬಾರ್ ಪುಡಿ ಹಾಕ್ತವ್ರೆ, 1 ಸ್ಪೂನ್ ಸಾಂಬಾರ್ ಪುಡಿ. ಇವಾಗ ಮತ್ತೆ ಮಿಕ್ಸ್ ಹೊಡಿತಾರೆ ಈಗ. ಗೈಸ್ ನಮ್ಮಪ್ಪ ನೋಡಿ ಇಲ್ಲಿ ಅಡುಗೆ ಮನೆಗೆ ಬಂದ್ಬಿಟ್ಟು ಪುಳಿಯೋಗರೆ ಸ್ಮೆಲ್ ಬರ್ತೈತಲ್ಲ ಅಂತವ್ರೆ. ಮಾಡ್ತಿರೋದು ಮಟನ್ನು. ಮಸಾಲೆ ಎಲ್ಲ ಅದನ್ನ ಇದ್ ಮಾಡಿದ್ರಲ್ಲ, ಏನೋ ಅಲ್ಲ ರುಬ್ಬಿಲ್ಲ, ಅದು ಬಾಣ್ಲಿಗೆ ಹಾಕಿ ಹುರಿದಿದ್ರಲ್ಲ, ಅದನ್ನ ಈಗ ಮಿಕ್ಸಿಗೆ ಇಟ್ಟವ್ರೆ. ಇವಾಗ ಇದನ್ನ ಇದನ್ನ ಆಡ್ಸ್ಕೊಡ್ತಾರೆ. ಅದು ಮತ್ತೆ ಕಾಯಿ ಮತ್ತೆ ಗೋಡಂಬಿ ಕಡಲೆ, ಕಾಯಿ ಗೋಡಂಬಿ ಕಡಲೆ ಹುರಿದು ಇಲ್ಲಿ ಸೈಡಲ್ಲಿ ಇಟ್ಟವ್ರೆ. ನೆಕ್ಸ್ಟ್ ಇಲ್ಲಿ ಕುಕ್ಕರ್ ಅಲ್ಲಿ ಎಣ್ಣೆ ಬಿಟ್ಟಿದ್ಯಾ, ಮತ್ತೆ ಇಲ್ಲಿ ತುಪ್ಪ ಯಾಕೆ ಇಟ್ಕೊಂಡಿದ್ಯಾ ಸೈಡಲ್ಲಿ? 1 ಸ್ಪೂನ್ ತುಪ್ಪ ಹಾಕ್ತೀನಿ. 1 ಸ್ಪೂನ್ ತುಪ್ಪ, ಎಣ್ಣೆ ಜೊತೆಗೆ ತುಪ್ಪ ಹಾಕ್ಬೋದ ಹಂಗೆ? ನೋಡಿ ಮಟನ್ ಹೆಂಗೈತೆ. ಗೈಸ್ ಈಗ ಖಾರನ ಈಗ ರುಬ್ಬಿಟ್ಟವ್ರಲ್ಲ, ಈಗ ಅದನ್ನ ಮಿಕ್ಸಿಗೆಲ್ಲ ಆಡಿಸಿ ಈಗ ಕುಕ್ಕರ್ಗೆ ಈಗ ಹಾಕ್ತವ್ರೆ. ನೋಡಿ ನಮ್ಮಮ್ಮ ಏನಾದ್ರು ಸಾಂಬಾರ್ ಏನಾದ್ರು ಮಾಡಿದಿದ್ರೆ ಖಾರ ಆಕ್ಚುಲಿ ಮೆರೂನ್ ಕಲರ್ ಅಲ್ಲಿ ಬರೋದು. ಈಗ ಚಾಪ್ಸ್ ಮಾಡ್ತಾರಲ್ಲ, ಅದಕ್ಕೆ ಈಗ ಗ್ರೀನ್ ಕಲರ್ ಅಲ್ಲಿ ಬಂದೈತೆ. ಇದಕ್ಕಮ್ಮ ಖಾರ ಪುಡಿ ಹಾಕಿಲ್ಲ ಅಲ್ವಾ ನೀನು? ಮೆಣಸಿನ್ಕಾಯಿ ಮಾತ್ರ, ಹಸಿರು ಮೆಣಸಿನ್ಕಾಯಿ, ಕಾಳು ಮೆಣಸು ಹಾಕಿದ್ದೀನಿ. ಗೈಸ್ ಕುಕ್ಕರ್ ಅಲ್ಲಿ 4 ವಿಷಲ್ ಆಯ್ತು. ಇವಾಗ ನಮ್ಮಮ್ಮ ಕಡ್ಲೆ ಗೋಡಂಬಿ ಎಲ್ಲ ಹುರಿದಿಟ್ಟಿದ್ರಲ್ಲ, ಈಗ ಅದನ್ನ ಈಗ ಮಿಕ್ಸ್ ಮಾಡ್ಕೊಂಡು ಈಗ ಚಟ್ನಿ ತರ ಈಗ ಅದನ್ನ ಮಿಕ್ಸ್ ಮಾಡ್ಕೊಂಡಲ್ಲ, ಅದೇ ರುಬ್ಬಿಗ ಚಟ್ನಿ ತರ ಮಾಡೋರೆ. ಈಗ ಅದು ತೆಗಿತಾರೆ ಕುಕ್ಕರ್ ಕ್ಯಾಪ್ ತೆಗ್ದಾದ್ಮೇಲೆ ಅದನ್ನ ಹಾಕ್ತಾರೆ ಗೈಸ್. ಅಷ್ಟೇ, ನೀವು ಮನೇಲಿ ಆರಾಮಾಗಿ ಮಾಡ್ಕೊಳ್ಳಿ. ಗೈಸ್ ನಾವಪ್ಪ ಮತ್ತೆ ಆರೆಕ್ಷನ್ ಏನೋ ಆಲ್ಟ್ರೇಷನ್ ಮಾಡ್ತಾರ ಗುರು. ಏನ್ ಮಾಡ್ತಿದ್ರ ಪಪ್ಪ ಈಗ? ಮಡ್ಗಾಡ್ ಕ್ಲೀನ್ ಮಾಡಕ್ಕ ಏನ್ ಇಟ್ಕೋಬೇಕು? ಯಾಕಡೆ? ನಿಮ್ ಕಡೆಗ ನನ್ನ ಕಡೆಗ? ತಡೀರಿ, ಇವಾಗ ಫುಲ್ ಮಡ್ಗಾಡನ್ ತಕ್ಕತ್ತೀರಾ? ತಕ್ಕೊಂಡು ಫುಲ್ ಕ್ಲೀನ್ ಮಾಡ್ತೀರಾ ಮಡ್ಗಾಡ್ನ? ಅದನ್ನ ಫುಲ್ ಕ್ಲೀನ್ ಮಾಡಕ್ಕೆ ಇವ್ರು ಹಬ್ಬನ್ನೇ ತೋರಿಸ್ಕೊಬಿಡು ಚಿತ್ರಮಂಜರಿಯ. ಗೈಸ್ ನಮ್ಮ ಅಮ್ಮ ಈಗ ಏನಕ್ಕೆ ಹಿಂಗೆ ರೇಗಾಡಿದ್ರು ಅಂದ್ರೆ, ನಮ್ಮ ಅಣ್ಣ ಮೇಲೆ ಕುತ್ಕೊತೀನಿ ಅಂದ, ಆದ್ರೆ ನಮ್ಮ ಅಮ್ಮ ಕೆಳಗಡೆ ಕುತ್ಕಂತ ಹೇಳಿದ್ರು. ಅದಕ್ಕೆ ನಾನು ಹೇಳ್ದೆ ಬಿಡು ಅವ್ನು ಅಲ್ಲೇ ಕುತ್ಕೊಳ್ಳಿ ಅಂತ. ಅದಕ್ಕೆ ಹಿಂಗ್ ರೇಗಾಡ್ತಾರೆ. ಮುಚ್ಕೊಂಡಿರೋ ಗಾನವಿ ಕುತ್ಕತಿದ್ರೆ ನೀನ್ ಏನಂತ್ಯ? ನೀವ್ ಮೇಲ್ ಕುತ್ಕೋಬೇಡ ಬಾ ಕೆಳಗೆ ಅಂತ ಹೇಳ್ತೀಯ ತಾನೆ? ಎಲ್ಲಿ ಗಾನವಿಗೆ ಹೇಳ್ದೆ? 2 ದಿನ ಕೇಳಿಸ್ಕೊಂಡು ಗಾನವಿಗೆ ಹೇಳಿಲ್ಲ ಕಣಮ್ಮ. ಯಾಕೆ ಸಂಡೆ BP ರೈಸ್ ಮಾಡ್ಕತ್ತೀಯ? ಆರಾಮಾಗಿರೋ. ನೀನು ನಿನ್ ತಂದಲ್ಲಿ ಬದುಕು. ಅಯ್ಯೋ, ಇನ್ಯಾರ ತಂದಲ್ಲಿ ಬದುಕ್ತಿದ್ದೀನಿ? ಗೈಸ್ ಮಟನ್ ಚಾಪ್ಸ್ ಫೈನಲ್ ಔಟ್ಪುಟ್ ಈ ತರ ಬಂದೈತೆ ನೋಡಿ. ಇಲ್ಲಿ ಜೊತೆಗೆ ಮುದ್ದೆ ಊಟ, ಜೊತೆಗೆ ಈರುಳ್ಳಿ ಕೊಟ್ಟವ್ರೆ. ಅಮ್ಮ ಸೌತೆಕಾಯಿ ಇಲ್ವಾ ಅಮ್ಮ? ಮಟನ್ನು ಸೂಪರ್ ಆಗೈತಲ್ಲಮ್ಮ ಚಾಪ್ಸ್. ಇದೆಲ್ಲ ಎಲ್ಲಿಂದ ಕಲ್ತಿ ನೀನು? ಯೂಟ್ಯೂಬ್ ನೋಡಿ ಕಲ್ತ? ಯಾವ ಚಾನಲ್ಲು? ಗೈಸ್ ನೋಡಿ ನಮ್ಮಪ್ಪ ಅಲ್ಲಿಂದ ಅಡ್ಗೆ ಮನೆಯಿಂದ ನಾನು ಹೇಳ್ಕೊಟ್ಟೆ. ಒಂದ್ ಹಾಲ್ ಕಾಯ್ಸಕ್ ಬರಲ್ಲ, ಪುಣ್ಯಾತ್ಮಂಗೆ ಒಂದ್ ಅನ್ನನೇ ಮಾಡಕ್ ಬರಲ್ಲ. ನಾನು ಹೇಳ್ಕೊಟ್ಟಿರೋದು ಹಿಂಗೆ ಮತ್ತೆ ಮತ್ತೆ ಮಾಡು. ಹೆಂಗಂತ ಮತ್ತೆ ಮಾಡು. ಹೇಳು. ನಾನ್ ಮಾಡ್ಕೊಟ್ಟಿರೋದು ಅಂತ ಪದೇ ಪದೇ ಹೇಳು. ಅಲ್ಲ, ನೀನು ಆ ಪಪ್ಪ ಹೇಳ್ಕೊಟ್ಟಿರೋದಂತ ಹೇಳಿದ್ ಪಪ್ಪ. ಅದೇ ಪಪ್ಪಂಗೆ ಟೀ ಮಾಡಕ್ ಬರಲ್ಲ. ಟೀ ಮಾಡೋದಕ್ಕೆ ಸಕ್ಕರೆ ಎಷ್ಟು, ಟೀ ಪುಡಿ ಎಷ್ಟು ಹಾಕ್ಬೇಕು ಅನ್ನೋದೇ ಗೊತ್ತಿಲ್ಲ ಪುಣ್ಯಾತ್ಮಂಗೆ. ಎಲ್ಲರೂ ನಾನ್ ಮಾಡಿ ಹೇಳ್ಕೊಟ್ಟಿರೋದು ಅನ್ನೋದು ಬೇರೆ. ಯೂಟ್ಯೂಬ್ ಐತೆ, ಅದ್ರ ನೋಡ್ಕೊಂಡು ಕಲ್ತಿದ್ದು. ಗೈಸ್ ಆದ್ರೂ ನಮ್ಮಮ್ಮ ಈ ಮಟನ್ ಸಾಂಬಾರ್ ಮಾಡೋದ್ಕಿಂತ ಅಮ್ಮ ಹಿಂಗ್ ಚಾಪ್ಸ್ ಮಾಡ್ತೀಯಲ್ಲ, ಇದೇ ಸೂಪರ್ ಅಲ್ವೇನಣ್ಣ? ಸಾಂಬಾರ್ ಇಷ್ಟನಾ ಚಾಪ್ಸಾ? ಎರಡು ಚಿಂದಿ. ಬಟ್ ಮುದ್ದೆಗಂತೂ ಇದು ಸೂಪರ್ ಮಾತ್ರ. ಟೀ ಮಾಡಕ್ ಬರಲ್ಲ, ಒಂದ್ ಅನ್ನ ಮಾಡಕ್ ಬರಲ್ಲ. ಇಂಜಿನಿಯರ್ಗಳು ಕೆಲಸ ಮಾಡಿಸ್ತಾರೆ, ಎಷ್ಟು ಡಿಸೈನ್ ಎಷ್ಟು ಚೆನ್ನಾಗಿ ಕೊಡ್ತಾರೆ ಹೇಳ. ಅದೇ ಕಟ್ಟಡ ಕಟ್ಟಡವನ್ನು ಓದಿರ್ತಾನೆ. ನೀವ್ ಏನ್ ಮಾಡಿದೀರ? ಕಟ್ಟಡ ಕಟ್ಟಿದೀರಾ, ಇಂಜಿನಿಯರ್ ಓದಿದ್ದೀರಾ? ಅದೇ ಹೇಳಿ. ಅಲ್ಲ, ಆ ವಿಚಾರದಲ್ಲಿ ಬೇರೆ, ಅಡಿಗೆ ವಿಚಾರದಲ್ಲಿ ಈಗ ಐಡಿಯಾ ಕೊಟ್ಟಿದ್ದೀರಾ ಇಲ್ವಾ? ಇಲ್ಲ, ಯಾವಾಗ್ಲೂ ಕೊಟ್ಟಿಲ್ಲ. ಯಾರು ತಾನೇ ಒಪ್ಕೊತಾರೆ? ಯಾರು ಒಪ್ಕೊಳ್ಳಲ್ಲ. ಎಲ್ಲಿ ಯಾವತ್ತು ಒಪ್ಕೊಂಡಿದ್ದೀವಿ ಹೇಳಿ ನೀನು? ಅದು ಯಾವ ವಿಚಾರ ಒಪ್ಕೊಳ್ಳಿ? ನಾನು ಹೇಳ್ತೀನಿ ಹಿಂಗೆಲ್ಲ ಹಿಂಗ್ ಮಾಡು, ಈ ತರ ಮಾಡು ಅಂತ ನಾನು ಹೇಳಿದ್ದೀನಿ. ಸುಮ್ನೆ ವಿಡಿಯೋಗ ಸುಳ್ಳು ಹೇಳ್ಬೇಕು ಅಷ್ಟೇ. ನಿಮ್ ಬಗ್ಗೆ ವಿಡಿಯೋಗೆ ಯಾಕೆ ಸುಳ್ಳು ಹೇಳ್ತಾರೆ? ಇರೋದು ಹೇಳು ಅಂತಾರೆ ಅಲ್ವಾ? ಇಲ್ಲ ಅಲ್ಲಿ
ಅದಿಲ್ಲ ನೀನಂತಲ್ಲ ಯಾರು ಒಪ್ಕೊಳ್ಳಲ್ಲ ಸಾಮಾನ್ಯವಾಗಿ ಅಲ್ಲ ಮಗನೇ. ಇನ್ನೊಬ್ರಿಂದ ಇವರಿಂದ ನಾನು ಕಲ್ತೆ, ಇವರಿಂದ ನಾನು ಈ ತರ ಮಾಡ್ದೆ ಅಂತ ಯಾರು ಕಲಿತಾರೆ? ಅಡಿಗೆ ಬರುತ್ತೆ ಅಂತ ಒಂದ್ ಹೇಳಿ ನಿನ್ಗೆ. ಯಾರು ಏನ್ ಬರುತ್ತೆ ಮಾಡಕ್ಕೆ? ನನ್ಗ ಬರೀ ಟೀ ಮಾಡ್ತೀನಲ್ಲ, ಟೀ ನೋಡ್ಬೇಕು. ಕುಡಿಯಕ್ಕಾಗತ್ತಾ ಹೋಗ್ಲಿ ಟೀನ? ಹಿಂಗಂತೀಯ? ಮಕ್ಳಿಗೆ ನೀವ್ ಮಾಡಿದ್ರೆ ಟೀ ಕೊಟ್ಟು ಒಪ್ಸಿ ಮಾಡ್ಬಿಟ್ಟು ಇದೇ ಮಾತಾ? ಆಯ್ತು. ಕೈ ತಕ್ಕಮ್ಮನೆ ಊಟ ಮಾಡೋರಂತೆ. ಏನೇನ್ ಹಾಕ್ಬೇಕು ಹೇಳಿ? ಯಾವ್ದಕ್ಕೆ? ಕೋಳಿ ಪಲ್ಯ ಹಾಕ್ತಿರಲ್ಲ, ಅದಕ್ಕೆ ಏನೇನ್ ಹಾಕ್ಬೇಕು? ಬೋಲಿ ಬಿಡವ. ಇಲ್ಲ ಹೇಳಿ. ಆ ಮೀಡಿಯಂ ಮಾಡ್ಕೊತಾನೆ ಸತ್ಯ ಗೊತ್ತಾಗಬೇಕು. ಹೇಳಿ ನಾನು ಒಪ್ಕೋಬೇಕು ಅಂದ್ರೆ ಇವತ್ತು ನೀವ್ ಹೇಳ್ಕೊಟ್ಟಿರೋ ಅಡಿಗೆಲ್ಲ ಪಕ್ಕ ನಾನು ಕಲ್ತಿದ್ದೀನಿ. ಇವತ್ತು ಕೋಳಿ ಪಲ್ಯಕ್ಕೆ ಏನೇನ್ ಹಾಕ್ಬೇಕು? ಇವತ್ತು ಮೂಡಿಲ್ಲ, ಇನ್ನೊಂದಿನ ಹೇಳ್ತೀನಿ ಮಗನೇ. ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ಯಾಕೆ ನೋಡ್ತಾರೆ? ಮತ್ತೆ ಮೂಡಿಲ್ಲ ಅನ್ನೋದೇನು? 4 ಐಟಮ್ ಹೇಳಿ ಸಾಕು. ಹೇಳ್ತೀನಿ ಗೊತ್ತಿಲ್ಲ ಏನೇ. ಗೈಸ್ ಆ್ಯಕ್ಚುಲಿ ಬೆಳಗ್ಗೆ ಟೆರೆಸಲ್ಲಿ ನಮ್ಮ ಅಣ್ಣನ ಬಟ್ಟೆಗಳು ಸ್ವಲ್ಪ ತಂದಿದ್ದ, ಅದೆಲ್ಲ ನಮ್ಮಮ್ಮ ವಾಶ್ ಮಾಡಿ, ಅಂದರೆ ವಾಷಿಂಗ್ ಮಿಷಿನಲ್ಲಿ ವಾಶ್ ಆಗಿ ಇಲ್ಲಿ ಮೇಲ್ಗಡೆ ಇಲ್ಲಿ ಟೆರೆಸ್ ಮೇಲೆ ಒಣೆ ಹಾಕಿದ್ದೆ. ಈಗ ಫುಲ್ಲು ಡ್ರೈ ಆಗಿದೆ ಅನಿಸುತ್ತೆ. ಏನಕ್ಕಂದರೆ ಇವತ್ತು ಚೆನ್ನಾಗಿ ಬಿಸಿಲು ಬೇರೆ ಇತ್ತಲ್ಲ, ಬೇಗ ಡ್ರೈ ಆಗಿದೆ. ಒಂಚೂರು ಏನು ಅಂದರೆ ಇದೇ ಇಲ್ಲ, ಒದ್ದೇ ಇಲ್ಲ. ಟಪ್ ತಗೊಂಡೋಗಿ ಬಟ್ಟೆ ತುಂಬ್ಕೊಂಡು ಬಾ ಅಂತ ಹೇಳಿದ್ರು. ಸೊ ಬನ್ನಿ ಈಗ ಬೇಗ ಇದನ್ನು ತುಂಬನ. ಮಟನ್ ಊಟ ಆದ್ಮೇಲೆ ಅವನ ಅಜ್ಜಿ ಒಳ್ಳೆ ನಿದ್ದೆ ಹೊಡೆದಾಕ್ರು, ಒಳ್ಳೆ ನಿದ್ದೆ ಹೊಡೆದಿತ್ತು. ಮತ್ತೆ ನಮ್ಮ ಅಮ್ಮ ಈಗ ಎಬ್ರಿಸಿದ್ರು, ಎದಳ್ ಸಾಕು ಮಲಗಿದ್ದು ಅಂತ. ಎಲ್ಲರೂ ಒಂದ್ ರೌಂಡ್ ಸುಮ್ಮನೆ ಹಂಗೆ ಸುತ್ತಾಡ್ಕೊಂಡು ಬರೋಣ ಅಂತ. ಸೊ ಚಲೋ ಗೈಸ್ ನೋಡಿ ನನ್ನನ್ನ ಎಬ್ರಿಸ್ಬಿಟ್ಟು ಇಲ್ಲಿ ಕುತ್ಕೊಂಡು ಹೆಂಗೆ ಜೋಳ ತಿಂತವ್ರೆ ಅಂತ. ಆಯ್ತು ಕೊಡಿ, ಹಾಕತ್ತೀನಿ. ಫುಲ್ ಹಾಕೊಳ್ಳ ಗೈಸ್? ನಾವು ಅಪ್ಪ ಎಷ್ಟು ಪೆಟ್ರೋಲ್ ಕೊಟ್ಟವ್ರೆ, ಫುಲ್ ಹಾಕೊಂಡು ಮಜಾ ಮಾಡು ಅಂತ. ಬನ್ನಿ ಇವತ್ತು ಪೆಟ್ರೋಲ್ ಹಾಕೊಂಡು ಮಜಾ ಮಾಡೋಣ. ಇತ್ತು ಸರಿ ಬರೋಣ. ನೋಡಿ ಹೆಂಗ್ ತಿಂತೀಯ ಕಬ್ಬ. ಅಣ್ಣ ಒಂದು ಮಿನಿ ಕಾಫಿ. ಆಯ್ತಾ ನಿಮ್ದು ಕಾಫಿ? ಯಾವ್ದು ಏಕೆ? ನೀವೇ ಕಾಫಿ ಮಾಡ್ಕೊಡೋರು, ನೀವೇ ಕುಡಿಯಲ್ಲ ಅಂದ್ಬಿಟ್ರೆ. ಎಲ್ಲ ಕಲರ್ ಕವರ್ ಅಲ್ಲಿ ಈ ಹಳೆ ವೇಸ್ಟ್ ಇಟ್ಟಿರ್ತೀನಿ. ಆಯಿಲ್ ಏನಾರು ವರ್ಷದಾರೆ, ಆಯಿಲ್ ಇದು ಐಟಮ್ ಏನಾರು ವರ್ಷದಾದ್ರೆ ವೇಸ್ಟ್ ತಗೊಂಡು ವರ್ಷ ಅಂತಾನ. ಈ ವೇಸ್ಟ್ ತಗೊಂಡು ವರ್ಷ, ಹೊಸ ವೇಸ್ಟ್ ತಗೋಬೇಡ, ಬಿಸಾಕದಲ್ವಾ ಅದಕ್ಕೆ. ಗೈಸ್ ನಮ್ ಗಾನವಿ NCCಗೆ ಹೋಗೋಳ, ಅವಳಿಗೆ ಇನ್ನ ಬಿಟ್ಟೇ ಇಲ್ಲ. ಟೈಮ್ ಎಷ್ಟು 4:15 ಆಗೈತೆ. ಇನ್ನೇ ನಾಳೆ ಬೇರೆ ರಿಪಬ್ಲಿಕ್ ಡೇ ಅಲ್ವಾ, ಅದಕ್ಕೆ ಸ್ವಲ್ಪ ಅದಿದು ಪ್ರಾಕ್ಟೀಸ್. ಕರೆಕ್ಟು. ಇವತ್ತು ಬೇರೆ ಮನೆಗೆ ಅವಳು ಒಬ್ಳೆ ಬರಲ್ಲ, ಇನ್ನ ಇಬ್ರು ಫ್ರೆಂಡ್ಸನ್ ಬೇರೆ ಕರ್ಕ ಬರ್ತಾವಳಂತೆ. ಅಂದ್ರೆ ನಾಳೆ ಬೆಳಗ್ಗೆ 6 ಗಂಟೆಗೆ ಏನೋ ಕಾಲೇಜಿಗೆ ಹೋಗ್ಬೇಕಂತೆ. ಅವ್ರದ್ದು ಮನೆ ಇರೋದು ದೂರ, ದುದ್ದ ಊರು ಅವ್ರದ್ದು. ಸೊ ಅಲ್ಲಿಗೆ ಬಸ್ಸು ಇಲ್ವಂತೆ ಬೇಗ ಬೆಳಿಗ್ಗೆ ಹೊತ್ತು. ಅದಕ್ಕೆ ಎತ್ಲಾಗಿ ಇಲ್ಲೇ ಆಲ್ಟ್ ಆಗ್ತೀವಿ ದೊಡ್ಡಮ್ಮ ಅಂತ ಹೇಳ್ತಿದ್ಲು ನಾವು ಅಮ್ಮನ ಜೊತೆ. ಗೈಸ್ ಅಲ್ಲಿ ನೋಡಿ, ಅಲ್ಲಿ ಬೆಂಕಿ ಹಾಕಿದ್ದಾರೆ, ಫುಲ್ ದಗ ಅಂತ ಉರಿತಿದೆ. ಇದು ಎಷ್ಟು ಪ್ಯಾಕೆಟ್ ಪರೋಟ ತರ್ಲಮ್ಮ? 3 ಪ್ಯಾಕೆಟ್ ತರ್ತೀಯ ನೀನೆ? ಅವನ RX ಅಲ್ಲಿ ಹೋಗಿ ಬರಕ್ಕೆ. ಗೈಸ್ ನೋಡಿ ಇಲ್ಲಿ ಗಾನವಿ ಫ್ರೆಂಡ್ಸ್ ಬಂದಿದ್ದಾರೆ. ಒಬ್ಳು ಮೇಘ, ಒಬ್ಳು ಮಾನ್ಯ ಅಂತ. ಹೇಳ್ರವ ನನ್ನ ವ್ಲಾಗಿಗೆ. ಇವಳು ಚೆನ್ನಾಗಿ ಗನ್ನೆಲ್ಲ ಹಿಡಿತಾಳ, ಮನೇಲಿ ಏನೇನೋ ಸ್ಕೋಪ್ ತಗೋತಾ ಇರ್ತಾಳೆ. ಮೇಘಂಗ್ ಬರಲ್ಲ, ಅವಳಿಗೆ ಬರಲ್ಲ ಅಂತ. ಸುಳ್ಳು ಹೇಳ್ಬೇಡ. ನಾನೆಷ್ಟೋ ಚೆನ್ನಾಗಿ ಹಿಡಿತೀನಿ, ಅವಳು ಮೇಘಂಗ್ ಬರಲ್ಲ ಗನ್ ಹಿಡಿಯಕ್ಕೆ ಅಂತ ಹೇಳ್ತಿದ್ಲು. ಗೈಸ್ ನಮ್ಮ ಅಣ್ಣನ ನೋಡಿ ಇಲ್ಲಿ NCC ಸ್ಟೂಡೆಂಟ್ ತರ ರೆಡಿ ಆಗೋನ್. ಈಗ ಪ್ಯಾಂಟ್, ಇದು ಆರ್ಮಿ ಪ್ಯಾಂಟ್ ಅಲ್ಲ, ಅಂದ್ರೆ ಆರ್ಮಿ ಪ್ಯಾಂಟ್. ನೀನ್ NCC ಸ್ಟೂಡೆಂಟ್ಸ್ ನೋಡಿದ್ಯಾ? NCC ಸ್ಟೂಡೆಂಟ್ಸ್ನ ಬರೀ ಏನು ಇದೇ ಬಟ್ಟೆ ನಾವು ಹಾಕೊಳ್ಳೋದು, ಯೂನಿಫಾರ್ಮ್ ಫುಲ್ ಮಿಲಿಟ್ರಿ ಡ್ರೆಸ್ಸಲ್ಲಿ ಇರ್ತಾರೆ. ನಡಿ ನೀನು ಫಸ್ಟೇ ನೀನು ಏನೋ ಬಿಡು, ಏನಿಲ್ಲ ಹೋಗು. ಗೈಸ್ ನಾವಪ್ಪ RX ತಗೊಂಡು ಹೋಗಿದ್ರಲ್ಲ, ಇನ್ನೂ ಬಂದಿಲ್ಲ. ಅದು ವೆಯ್ಟ್ ಮಾಡ್ತಾ ಇದ್ವಾ, ಮೋಸ್ಟ್ಲಿ ಫುಲ್ ಸಿಟಿ ಕಡೆಗೆ ಹೋಗೋರ ಏನೋ. ಅದಕ್ಕೆ ನಾವು ಅಮ್ಮ ಹೊತ್ಲಾಗ ಹೋಗ್ಬಿಟ್ಟು ಬನ್ನಿ, ಬೇಗ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಈಗ ಸಿಟಿ ನಡಲೆ ಈಗ ಹೋಗ್ಬಿಟ್ಟು ಬರ್ತಿದ್ದೀವಿ. ಗೈಸ್ ಪರೋಟ ಎಲ್ಲ ತಗೊಂಡು ಬಂದ್ವಾ. ತಗೊಂಡು ಬಂದಾದ್ಮೇಲೆ ನಮ್ಮಪ್ಪ RX ಅಲ್ಲಿ ಬಂದರು.
ಆದರೂ ನಮ್ಮ ಅಣ್ಣ ಹತ್ರ ಬಾ ಒಂದು ರೌಂಡ್ ಈಗ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ದ. ಇನ್ನೇನು ಅವನು ನಾಳೆ ತಮಿಳ್ನಾಡು ಹೊರಟ, ಸೊ ಬಾ ಒಂದು ರೌಂಡು ಹೋಗೋಣ ಅಂತ ಹೇಳ್ದ. ಯಾಕಡೆ ಸೈಡ್ ಹೋಗೋಣ? ಅದೇ ಮಾಮೂಲಿ ಹಿಂದೆ ಕ್ಯಾರಿ ಅದು ತೆಗ್ದಿರೋದೇ ಚಂದಿ ಲುಕ್ಕು, ಇವಾಗಲೇ ಲುಕ್ ಕಾಣ್ತಿರೋದು ಗಾಡಿ. ಬಾರೋ NC6 ಯಾರೋ ಎಲ್ಲರೂ ಹಂಗೆ ಏನೂ ಮಾಡೋಂಗಿಲ್ಲ ಗೈಸ್. ನಮ್ಮ ಗಾನವಿ ಈಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಲ್ಲ. ಅವಳ ಮುಖ ಅವಳೇ ಕನ್ನಡಿಲಿ ನೋಡ್ಕೊತಿದ್ದು. ನೋಡೋಣ ಎಷ್ಟು ಕರ್ರಗಾಗಿದ್ದೀನಿ, ಕರಿ ಹೆಗಣ ಅಂತ ಕಥಾ ಇದು ಎಲ್ಲ ತೋರ್ಸು ನೋಡಮ್ಮ. ಗಾನವಿನೇ ಹೇಳ್ತಾಳೆ, ಅಣ್ಣ ನನ್ನ ಕರಿ ಹೆಗಣ ಥರ ಕಾಣಿಸ್ತಿಲ್ವ ಅಂತವಳೆ. ಹಂಗ ನಾಳೆ ಎಷ್ಟು ಗಂಟೆಗೆ ಬಿಡ್ಬೇಕಾದ್ರೆ ನಿನ್ನ NCCಗೆ? 6. ಏನು ಇಲ್ಲಿಂದನೇ ಜಾಗ್ ಮಾಡ್ಕೊಂಡು ಹೋಯ್ತೀರಾ ನೀನೇ ನಿನ್ನ ಫ್ರೆಂಡ್ಸು? ಮತ್ತೆ ಹಾರ್ಕೊಂಡು ಹೋಯ್ತೀಯಾ? ಗೈಸ್, ಫಾರ್ ದ ಫಸ್ಟ್ ಟೈಮು ನಮ್ಮ ಮನೇಲಿ ಇವತ್ತು 8 ಗಂಟೆಗೇನೆ ಊಟ ಆಗ್ತಿರೋದು ಗುರು. ನಮ್ಮ ಅಮ್ಮಂಗೆ ಇದು ಪರೋಟ ತಗೋಬ ಅಂತ ಹೇಳಿದ್ರ, ಪರೋಟ ಎಲ್ಲ ತಗೊಂಡು ಬಂದಾಯ್ತು ನೋಡಿ. ಇಲ್ಲಿ ಆಲ್ರೆಡಿ ಇಲ್ಲಿ ಪರೋಟ ಹಾಕಿ ಮಟನ್ ಗ್ರೇವಿ ಹಾಕಿ ಕೊಟ್ಬಿಟ್ಟವ್ರೆ. ಈಗ ತಿನ್ನಿ ಕುತ್ಕೊಂಡು ಅಂತ. ಗಾನ ಫ್ರೆಂಡಿಗೆಲ್ಲ ಕೊಡ್ತಾನ, ನಿಮ್ಗೂ ಕೇಳಿದೆ, ಊಟ ಮಾಡ್ತೀನಿ ಅಂದ್ರೆ ಕೊಟ್ಟೆ ಅಷ್ಟೇ. ಓ, ಪರೋಟ ತುಪ್ಪ ಹಾಕ್ತಿದ್ಯಾ? ಬೆಸ್ಟ್ ಅಮ್ಮ. ನಂಗೆ ಪರೋಟ ಸಾಕು, ರೈಸ್ ಬೇಡ. ಗುಕ್ಕು ರೈಸ್ ಬೇಡ ಆಗಲ್ಲ. ಇಲ್ಲಾಂದ್ರೆ ಡಯಟ್ ಈಗಲಿಂದ ಶುರು ಮಾಡ್ತಿರೋದಮ್ಮ. ಎಷ್ಟು ದಿನದಿಂದ ಇದೇ ನಾಟಕ, ನಮಗೂ ಕೇಳಿ ಸಾಕಾಗೋಗೈತೆ. ಮತ್ತೆ ಪರೋಟ ಹೆಲ್ತಿಗೆ ಅಷ್ಟು ಒಳ್ಳೇದಲ್ಲ. ಗೋಧಿದ್ದು ಚಪಾತಿ ಆಗ್ಲಿ ಸಾಕು. ಪರೋಟ ರಾತ್ರಿ ಹೊತ್ತು ಕಡಿಮೆ ಊಟ ಮಾಡಬೇಕು. ನೀವೆಲ್ಲ ಏನು ನಮ್ಮ ಕಾಲ ಹೆಂಗಿದ್ ಗೊತ್ತಾ? ಅಲ್ಲ ಕಣಮ್ಮ, ಆರಾಮಾಗಿ ಚೇರ್ ಮೇಲೆ ಕುತ್ಕೊಂಡಿದ್ ಕಣಮ್ಮ. ಕುತ್ಕ ಅಂತ ಹೇಳೋದು ತಪ್ಪ? ಸರಿ ಆಯ್ತು, ನಿಂತ್ಕೊಳಪ್ಪ. ಗೈಸ್, ನಮ್ಮಮ್ಮ ಕುತ್ಕ ಅಂತ ಹೇಳಿದ್ರೆ ಸಿಟ್ಟು ಗುರು. ಕುತ್ಕ ಸುಮ್ಮನೆ, ಹಿಂಗಂದ್ರೆ ಸಿಟ್ಟು. ನೋಡಿ ಇಲ್ಲಿ ಹೆಂಗ ಆಡ್ತಾರೆ. ನಾನು ಸರಿ ಆಯ್ತು ಹಂಗಾರೆ ನಿಂತ್ಕ ಕುತ್ಕೊ ಅಂದ್ ನೀನು ಕುತ್ಕೊಳ್ಳಬಾರ್ದು. ಅಲ್ಲ ಆಮೇಲೆ ಸರಿ ಆಯ್ತು, ಸುಮ್ ನಿಂಕ ಅನ್ಬೇಕಾ? ಏನು ಅನ್ಬೇಡ, ಸುಮ್ನಿರಮ್ಮ ಸಾಕು. ಸರಿ ಸುಮ್ನಿರಮ್ಮ. ಹಿಂಗ ನೋಡು ನಿಂದ. ಸುಮ್ನಿರಮ್ಮ. ಹಿಂಗ ಹೋಗು ಸಾಕು. ಹಿಂಗ ಸರಿ ಕುತ್ಕೊಳ್ಳಮ್ಮ. ಸುಮ್ಮನೆ ಹೋಗ. ಓಕೆ ಗೈಸ್, ವ್ಲಾಗ್ ಎಂಡ್ ಮಾಡೋಣ. ಇಲ್ಲಿವರೆಗೂ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ವ್ಲಾಗ್ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಟಾಟಾ, ಬೈ ಬಾಯ್. If you are in the dark, I'll shine a light for you.